ಈ ಹೊತ್ತಿನ ರಾಜ್ ನ್ಯೂಸ್ನಲ್ಲಿ ಮೊದಲ ಸ್ಟೋರಿ ಟೌನ್ಶಿಪ್ನ ವಿವಾದದ ಕುರಿತು. ನೋಡಿ, ಬಿಡದೆಯಲ್ಲಿ ಭೂ ಯುದ್ಧವೇ ಆಗ್ತಾ ಇದೆ ಅನ್ನೋ ರೀತಿಯಾಗಿ ಇದೆ. ಪ್ರಾಣ ಕೊಟ್ಟೆವು, ಭೂಮಿ ಬಿಡೆವು ಅಂತ ರೈತರು ಹೇಳ್ತಾ ಇದ್ದಾರೆ. ಇವತ್ತು ಇದರ ಭಾಗವಾಗಿ ಅಖಾಡಕ್ಕೆ ಜೆಡಿಎಸ್ನ ಹಲವು ನಾಯಕರು ಧುಮುಕಿದ್ದಾರೆ. ಬಿಡದಿಯಲ್ಲಿನ ಕಿಚ್ಚು ದಗದಗನೆ ಹೊತ್ತಿ ಉರಿಯೋದಕ್ಕೆ ಶುರುವಾಗ್ತಾ ಇದೆ. ಪ್ರಾಣ ಬೇಕಾದ್ರೂ ಕೊಟ್ಬಿಡ್ತೀವಿ, ಭೂಮಿ ಅಂತೂ ಕೊಡಕ್ಕಿಲ್ಲ ಅಂತ ಹೇಳ್ತಿದ್ದಾರೆ ರೈತರು. ಇವತ್ತು ಜೆಡಿಎಸ್ನ ಹಲವು ನಾಯಕರು ಅಖಾಡಕ್ಕೆ ಧುಮುಕಿದ್ದಾರೆ. ಟೌನ್ಶಿಪ್ ಅನ್ನ ವಿರೋಧ ಮಾಡಿ ಜೆಡಿಎಸ್ನ ಬೃಹತ್ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಇದರ ನೇತೃತ್ವವನ್ನು ವಹಿಸ್ತಾ ಇರುವುದು ನಿಖಿಲ್ ಕುಮಾರಸ್ವಾಮಿ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಿಗಿ ಕೆಂಡ ಕಾರ್ತಾ ಇದ್ದಾರೆ. ಮಾಗಡಿ ಮಂಜುನಾಥ್ ಸೇರಿದಂತೆ ಹಲವರು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಾಥ್ ಕೊಟ್ಟಿದ್ದಾರೆ. ಇದೇ ಬಿಡದಿ ಭೂ ಯುದ್ಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಷ್ಟೇ ರಾಜ್ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಅನ್ನು ಕೂಡ ಮಾಡಿತ್ತು. ಬಿಡದಿಯ ಸುತ್ತಮುತ್ತ ಗ್ರಾಮದಲ್ಲಿನ ಜನರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡಿತ್ತು. ಎಲ್ಲರ ಒಕ್ಕೊರಲಿನ ಧ್ವನಿ ಒಂದೇ, ಪ್ರಾಣ ಬೇಕಾದ್ರೂ ಕೊಟ್ಬಿಡ್ತೀವಿ, ಭೂಮಿ ಕೊಡೋದಿಲ್ಲ ಅಂತ. ಇದರ ಭಾಗವಾಗಿ ಇವತ್ತು ಜೆಡಿಎಸ್ನಿಂದ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ. ಅದರ ನೇತೃತ್ವ ವಹಿಸುತ್ತಿರುವುದು ನಿಖಿಲ್ ಕುಮಾರಸ್ವಾಮಿ ಅವರು. ಸನ್ನಿವೇಶದಲ್ಲಿ ನಮ್ಮೆಲ್ಲರ ಕೂಡ ಒಂದು ಜವಾಬ್ದಾರಿ ಇದೆ. ಅದನ್ನ ಅರ್ಕೊಂಡು ಇವತ್ತು ನಿಮ್ಮ ಮುಂದೆ ಬಂದು ನಿಂತಿದ್ದೇವೆ. ನಿಮ್ಮೆಲ್ಲರಿಗೂ ಗೊತ್ತಿದೆ, ಇವತ್ತು ಸುಮಾರು 11 ಕಿಲೋಮೀಟರ್ ಪಾದಯಾತ್ರೆಯನ್ನ ಅಂಚಿಪುರ ಗ್ರಾಮದಿಂದ ಇವತ್ತೇನು ಪ್ರಾರಂಭ ಮಾಡ್ತಾ ಇದ್ದೇವೆ. ಹೊಸೂರಿನವರೆಗೂ ಹೋಗಿ ತಲುಪತಕ್ಕಂಥದ್ದಕ್ಕೆ ನೀವೆಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಹೆಜ್ಜೆಯನ್ನ ಹಾಕ್ತಾ ರೈತರ ಜನತಾದಳ ಪಕ್ಷ ಕೇವಲ ಭಾಷಣಕ್ಕೆ ಸೀಮಿತವಾಗಿಲ್ಲ, ಇದಕ್ಕೂ ನಿಮ್ಮ ಜೊತೆಯಲ್ಲಿ ವಾಸ್ತವ ಸ್ಥಿತಿಯಲ್ಲಿ ಗಟ್ಟಿಯಲ್ಲಿ ನಿಮ್ಮ ಜೊತೆಯಲ್ಲಿ ಜನತಾದಳ ಪಕ್ಷ ನಿಂತಿದೆ ಅಂತಕ್ಕಂಥದ್ದನ್ನ ಇವತ್ತು ಬಹುಶಃ ಒಂದು ದಿನದ ಪಾದಯಾತ್ರೆಯಿಂದ ಕೇವಲ ಒಂದು ಆರಂಭ ಅಷ್ಟೇ. ಒಂದು ಮಾತನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಏನಾಗಿದೆ ಮಾಡಿದ್ದೀರಿ, 7 ಜನ ಇವತ್ತು ಚೆಕ್ನ ಈಸ್ಕೊಂಡಿರ್ತಕ್ಕಂಥದ್ದನ್ನ ನೋಡಿದ್ದೇವೆ. ಯಾರು ಚೆಕ್ನ ಪಡ್ಕೊಂಡಿದ್ದಾರೆ ಅವ್ರ ಬಗ್ಗೆ ಚರ್ಚೆ ಮಾಡಿ ಹೋಗಿಲ್ಲ. ಅದು ಅವರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಅವರಿಗೆ ಸರಿ ಅನಿಸಿದ್ರೆ ಮಾಡಬಹುದು. ಆದ್ರೆ ಯಾರು 95% ಹೆಚ್ಚು ರೈತರು ಈ ಭಾಗದಲ್ಲಿ 2 ಪಂಚಾಯಿತಿ ಸೇರಿರ್ತಕ್ಕಂಥ ರೈತರು ಇವತ್ತು ನಿಮ್ಮನ್ನ ಬಂದು ಸರ್ಕಾರದ ಯಾವುದೇ ಅಧಿಕಾರಿಗಳಾಗಿ ಇಲ್ಲಿ ನೀವು ಗೆಲ್ಲಿಸಿ ವಿಧಾನಸೌಧ ಮೆಟ್ಟಲಿರ್ತಕ್ಕಂಥ ಜನಪ್ರತಿನಿಧಿಗಳಾಗಿ ಸೌಜನ್ಯಕ್ಕೂ ಕೂಡ ನಿಮ್ಮ ಜೊತೆಯಲ್ಲಿ ಬಂದು ನಿಂತು ನೀವು ಭೂಮಿಯನ್ನು ಕೊಡ್ಲಿಕ್ಕೆ ಸಿದ್ಧರಿದ್ದೀರಾ, ಭೂಮಿಯನ್ನು ಕೊಡ್ಲಿಕ್ಕೆ ತಯಾರಿದ್ದೀರಾ. ಭೂಮಿಯನ್ನು ಕೊಟ್ಟರೆ ನಿಮ್ಮ ಜೀವನ ಮುಂದೆ ಯಾವ ರೀತಿ ರೂಪಿಸ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ಇವತ್ತು ಜೆಡಿಎಸ್ನ ನಾಯಕರು ಅಖಾಡಕ್ಕೆ ಧುಮುಕಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಈ ಪಾದಯಾತ್ರೆಯ ನೇತೃತ್ವ ವಹಿಸಿಕೊಂಡಿದ್ದಾರೆ. ಅವರಿಗೆ ಮಾಗಡಿ ಮಂಜುನಾಥ್ ಸೇರಿದಂತೆ ಹಲವರು ಸಾಥ್ ಕೊಟ್ಟಿದ್ದಾರೆ. ಹಿರಿಯ ಜೆಡಿಎಸ್ನ ಮುಖಂಡರುಗಳು ಸಾಥ್ ಕೊಟ್ಟಿದ್ದಾರೆ. ಅಲ್ಲಿನ ಜನರ ಮಾತು ಒಂದೇ, ಪ್ರಾಣ ಬೇಕಾದರೂ ಕೊಟ್ಬಿಡ್ತೀವಿ, ಭೂಮಿ ಕೊಡಲ್ಲ ಅಂತ. ಮತ್ತೊಂದು ಕಡೆ ಸರ್ಕಾರ ಹೇಳ್ತಿದೆ 80% 90% ಜನ ಆಲ್ರೆಡಿ ಒಪ್ಕೊಂಡಿದ್ದಾರೆ, ಇನ್ನೊಂದು 10-20% ಅಷ್ಟೇ ಒಪ್ಕೊಂಡಿಲ್ಲ ಅಂತ. ಆ 80% ಎಲ್ಲೂ ಕೂಡ ಕಾಣಲಿಲ್ಲ, ಯಾರೂ ಕೂಡ ಮಾತನಾಡಲಿಲ್ಲ. ಓಪನ್ ಡಿಬೇಟ್ ಕಾರ್ಯಕ್ರಮವೂ ಕೂಡ ಇತ್ತು ನಿನ್ನೆ ರಾಜ್ ನ್ಯೂಸ್ ತಂಡದಿಂದ. ಆ ಓಪನ್ ಡಿಬೇಟ್ನಲ್ಲೂ ಕೂಡ ಯಾರು ಮುಂದೆ ಬಂದು ಮಾತೂ ಕೂಡ ಆಡಲಿಲ್ಲ. ಯಾಕೆಂದರೆ ಒಂದು ಪಾಯಿಂಟ್ ಆಫ್ ವ್ಯೂ ಇರುತ್ತೆ. ಈಗ ಭೂಮಿ ಕೊಡಲ್ಲ, ನಮ್ಮ ಅಸ್ತಿತ್ವ ಹಾಳಾಗ್ಬಿಡುತ್ತೆ ಅನ್ನೋ ರೀತಿಯಾಗಿ ಮಾತಾಡಿದರು. ಮತ್ತೊಂದು ಕಡೆ ಭೂಮಿ ಕೊಡೋರದ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಬೇಕಾಗಿತ್ತು. ಆದರೆ ಯಾರೂ ಕೂಡ ಮುಂದೆ ಬರಲಿಲ್ಲ. ಪ್ರತಿಯೊಂದು ಅಂಶ ಗಮನಿಸ್ತಾ ಇದ್ದೇನೆ ನಾನು. ನಿಮ್ಮಲ್ಲಿ ಇರ್ತಕ್ಕಂಥ ಆಪರೇಷ ಏನಿದೆ, ಇಲ್ಲಿ ಇರ್ತಕ್ಕಂಥ ಸಣ್ಣ ರೈತರು, ಅತಿ ಸಣ್ಣ ರೈತರು ಅಂತಕ್ಕಂಥದ್ದನ್ನ ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಕೂತ್ಕೊಂಡು ಹೇಳಿದೆ. ರಾತ್ರಿ ಜೂನ್ 12ನೇ ತಾರೀಕು ನೀವ್ಯಾರು ಹೆದರಬೇಡಿ, ನೀವು ಅಧೈರ್ಯ ಹಾಕ್ಬಾರ್ದು, ನೀವು ಧೈರ್ಯವಾಗಿರ್ಬೇಕು. ಈ ಹೋರಾಟ ಯಾವುದೇ ಮಟ್ಟಕ್ಕೆ ಹೋಗಿ ತಲುಪಿದ್ರು ಕೂಡ ನಿಮಗೆ ಜಯವನ್ನ ತಂದುಕೊಡುವಂತ ಕೆಲಸ ನಾವು, ನಮ್ಮ ಪಕ್ಷ, ನಮ್ಮ ನಾಯಕರುಗಳು, ದೇವೇಗೌಡ ಅಪ್ಪಾಜಿ ಅವರು, ಕುಮಾರಸ್ವಾಮಿ ಅವರು ನಿಮ್ ಜೊತೆ ನಿಮ್ ಮನೆ ಮಗನಾಗಿ ನಿಲ್ತಾರೆ ಎನ್ನುವಂತ ಸಂದೇಶ ಕೊಡ್ಲಿಕ್ಕೆ ಇವತ್ತು ತಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ದಾರೆ. ನಮಗೆ ಇವತ್ತು ಅಂಚಿಪುರದಿಂದ ಶುರುವಾಗಿ ಅಂಚಿಪುರ ಕಾಲೋನಿ, ಬನ್ಗಿರಿ, ಜೈ ಮುತ್ತಣ್ಣವ್ರಿಗೆ ಬಹಳ ಪ್ರೀತಿ ಪಾತ್ರವಾಗೆಲ್ಲ ಮಾತಾಡ್ತಾವ್ರೆ. ನೋಡಿ, ಲೈವ್ ವಿಷಯಸ್ಗಳು ಗಮನಿಸ್ತಾ ಇದ್ರಿ. ಪಾದಯಾತ್ರೆಯನ್ನ ಮಾಡ್ತಾ ಇರೋದು ಜೆಡಿಎಸ್, ಇದರ ನೇತೃತ್ವವನ್ನ ವಹಿಸಿರೋದು.
ಬೃಹತ್ ಪಾದಯಾತ್ರೆ ಇದು. ಕಾಂಗ್ರೆಸ್ ಅವ್ರು ವಿಚಾರಿಸಿ ಮಾಡ್ಬಿಡ್ತಾರೆ ಕಳ್ಳರಿಗೆ. ಬನ್ನಿ ನೋಡೋಣ ಇಲ್ಲಿ. ಪ್ರಮುಖವಾಗಿ ಭೂಮಿಯಂತೂ ಕೊಡೋದಿಲ್ಲ. 5 ಕೋಟಿ ಅಲ್ಲ, 500 ಕೋಟಿ ಕೊಟ್ಟರೂ ಕೂಡ ಕೊಡಲ್ಲ ಅಂತಿದ್ದಾರೆ ಅಲ್ಲಿನ ರೈತರು. ಈ ರೀತಿಯ ಹೋರಾಟ ಬಿಡದಿಯ ಸುತ್ತಮುತ್ತಲ ಗ್ರಾಮದಲ್ಲಿ ರೈತರು ಮಾಡ್ಕೊಂಡು ಬಂದಿರೋದು ಸುಮಾರು 1.5 ವರ್ಷಗಳಿಂದ. 1.5 ವರ್ಷಗಳಿಂದಲೂ ಕೂಡ ನಾವು ಭೂಮಿ ಕೊಡೋದಿಲ್ಲ ಅಂತ ಹೇಳಿ ನಿತ್ಯವೂ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆದರೆ ಈ 1.5 ವರ್ಷದಲ್ಲಿ ಯಾವ ನಾಯಕರು, ಯಾವ ಜನಪ್ರತಿನಿಧಿಗಳು ಕೂಡ ಬಂದು ಕೇಳಲಿಲ್ಲ ನಮ್ಮ ಹತ್ರ ಅನ್ನೋದು ಅವರ ಕಂಪ್ಲೇಂಟ್, ಅವರ ದೂರು. ಬಾಲಕೃಷ್ಣ ಅವರಾಗಿರಲಿ, ಡಿ ಕೆ ಶಿವಕುಮಾರ್ ಅವರಾಗಲಿ, ಅಥವಾ ಡಿ ಕೆ ಶಿವಕುಮಾರ್ ಅವರ ಪ್ರತಿನಿಧಿಗಳಾಗಲಿ ಯಾರೂ ಬರಲಿಲ್ಲ. ಇಲ್ಲಿ ಏಕಾಏಕಿ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ, ಅಲ್ಲೆಲ್ಲ ಕೂತ್ಕೊಂಡು ಹೇಳ್ಬಿಡ್ತಾರೆ, ಆಮೇಲೆ ರೈತರೇ ಅಲ್ಲ ಅಂತ ಹೇಳ್ತಾರೆ ಅನ್ನೋ ರೀತಿಯಾಗಿ ಮಾತಾಡೋದು ನಮಗೆ ಇಷ್ಟ ಆಗಿಲ್ಲ. ಹೀಗಂತ ಆಕ್ರೋಶದ ಮಾತುಗಳನ್ನಾಡಿದ್ರು ರಾಜ್ ನ್ಯೂಸ್ ಜೊತೆಗೆ ನೆನ್ನೆ. ಈಗ ಮುಂದುವರೆದ ಭಾಗವಾಗಿ ಇವತ್ತು ಬಿಡದಿಯ ಸುತ್ತಮುತ್ತಲ ಗ್ರಾಮದ ರೈತರು ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ. 1 ಇಂಚು ಭೂಮಿಯನ್ನು ಕೊಡೋದಿಲ್ಲ, ಪ್ರಾಣ ಬೇಕಾದರೂ ಬಿಡ್ತೀವಿ, ಭೂಮಿ ಕೊಡಲ್ಲ, ಟೌನ್ಶಿಪ್ ನಮಗ್ ಬೇಡ, ಬೇಕಾಗಿಲ್ಲ. ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ನೀವು ರೈತರನ್ನ ನಾಶ ಮಾಡೋದಕ್ಕೆ ಹೊರಟಿದ್ದೀರಿ. ಜೊತೆಗೆ ಅಭಿವೃದ್ಧಿ ಅನ್ನೋದು ಬರೀ ಬಿಲ್ಡಿಂಗ್ ಎದ್ದೇಳೋದಲ್ಲ, ಅಥವಾ ಟೆಕ್ನಾಲಜಿಯಲ್ಲಿ ಮುಂದೆ ಹೋಗೋದಲ್ಲ. ತಲತಲಾಂತರಗಳಿಂದ ಕೃಷಿಯನ್ನೇ ನಂಬ್ಕೊಂಡು ಬಂದಿರೋದು, ಕೃಷಿ ಪ್ರಧಾನ ದೇಶ ಅಂತ ಕರಿತೀವಿ. ನೀವು ಅದನ್ನೇ ನೀವು ಇಲ್ಲ ಅನ್ನೋ ರೀತಿಯಾಗಿ ಮಾಡಿಬಿಟ್ರೆ ನೀವೇನು ಕಲಿಸ್ತೀರಿ ಫ್ಯೂಚರ್ಗೆ? ಮುಂಬರೋ ಪೀಳಿಗೆಗೆ ಏನು ಕಲಿಸ್ತೀರಿ ನೀವು? ಬ್ರೆಡ್ಡು, ಬನ್ನು, ಜಾಮ್ ತಿನ್ನೋದು ಕಲಿಸ್ತೀರಾ? ಅನ್ನ ತಿನ್ನಬೇಕು ಸ್ವಾಮಿ ಹೊಟ್ಟೆಗೆ, ಅದನ್ನು ಬೆಳೆಯೋದು ರೈತರು. ನೀವು ರೈತರ ಭೂಮಿ ಕಿತ್ಕೊಂಡು ಉಳುಮೆ ಮಾಡೋದಕ್ಕೆ ಜಾಗ ಇಲ್ಲ ಅಂತಂತಂದ್ರೆ ಹೊಟ್ಟೆಗೇನು ತಿಂತೀರಿ ಅಂತ ರೈತರು ಆಕ್ರೋಶವನ್ನ ಹೊರಹಾಕ್ತಾ ಇರೋದು. 3,500ಕ್ಕೂ ಹೆಚ್ಚು ರೈತರು ಈ ಒಂದು ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅನ್ನೋ ಮಾಹಿತಿ. ಎಲ್ಲರ ಒಕ್ಕೊರಲ ಧ್ವನಿ ಆ 3,500 ರೈತರು ಈಗ ಸದ್ಯದ ಮಟ್ಟಿಗೆ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ, ಸದ್ಯದ ಮಟ್ಟಿಗೆ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇರುವಂತ 3,500ಕ್ಕೂ ಹೆಚ್ಚು ರೈತರು ಹೇಳ್ತಾ ಇರೋದು ಒಂದೇ, ನಾವು ಭೂಮಿ ಕೊಡಲ್ಲ, ನಾವು ಯಾವುದೇ ಕಾರಣಕ್ಕೂ ಭೂಮಿ ಕೊಡಲ್ಲ ಅಂತಿದ್ದಾರೆ. ಟೌನ್ಶಿಪ್ ಬರುತ್ತೆ, ನಿಮ್ಮೂರು ಅಭಿವೃದ್ಧಿ ಆಗುತ್ತೆ, ಎಲ್ಲೆಲ್ಲಿಂದಲೋ ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ ಜನ, ಭೂಮಿಗೆ ಚಿನ್ನದಂಥ ಬೆಲೆ ಆಗುತ್ತೆ ಮುಂದಕ್ಕೆ, ಅಕ್ಕಪಕ್ಕ ಒಳ್ಳೆ ಟೌನ್ ಆಗುತ್ತೆ, ನಿಮ್ಮದು ಕೆಲಸ ಕೊಡ್ತಾರೆ, ಸಂಬಳ ಕೊಡ್ತಾರೆ, ಅದ್ರ ಮೇಲೆ ಎಕರೆಗೆ 2 ರಿಂದ 2.5 ಕೋಟಿ ಕೊಡ್ತಾರೆ. ಇಷ್ಟೆಲ್ಲ ಹೇಳಿದ್ರು ಕೂಡ ಅವ್ರು ಯಾರೂ ಜಗತ್ತಿಲ್ಲ, ಎಲ್ಲರೂ ಬೇಡ ಅಂತಾನೆ ಹೇಳ್ತಿದ್ದಾರೆ. ತಲತಲಾಂತರಗಳಿಂದ ನಾವು ಈ ಭೂಮಿಲಿ ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈಗ ನೀವು ಭೂಮಿ ಕಿತ್ಕೊಂಡ್ರೆ ಆಸ್ತಿ ಅನ್ನೋದು ಮಕ್ಕಳಿಗೆ ಮಾಡೋದು ಕೇವಲ ದುಡ್ಡು ಅನ್ನೋದಲ್ಲ, ಸಂಸ್ಕೃತಿ ಪರಂಪರೆ ಅದನ್ನೂ ಕೂಡ ನಾವು ಬಳುವಳಿಯಾಗಿ ಕೊಡಬೇಕು ನಮ್ಮ ಮುಂದಿನ ಪೀಳಿಗೆಗೆ ಅನ್ನೋದು ಅವರ ಆಸೆ. ಆ ಆಸೆಗೆ ಯಾಕೆ ತಣ್ಣೀರೇರಿಸ್ತಿದ್ದಾರೆ ಅಂತ ರೈತರ ಆಕ್ರೋಶ ಅದು. ನೋಡಿ, ಪಾದಯಾತ್ರೆ ಕಣ್ಣು ಹಾಯಿಸಿದುದ್ದಕ್ಕೂ ಕೂಡ ರೈತರೇ ಕಾಣಿಸ್ತಾ ಇದ್ದಾರೆ. ಅಲ್ಲಿ ಹಸಿರು ಶಾಲು ಹೊತ್ತಂತಹ ರೈತರು, ರೈತ ಪರರು ಎಲ್ಲರೂ ಇದ್ದಾರೆ ಈ ಪಾದಯಾತ್ರೆಯಲ್ಲಿ. ಇದನ್ನ ನಿನ್ನೆಯೂ ಕೂಡ ಓಪನ್ ಡಿಬೇಟ್ನಲ್ಲಿ ಚರ್ಚೆ ಮಾಡೋದಕ್ಕೆ ಮುಕ್ತವಾಗಿ ಆಹ್ವಾನವನ್ನು ಕೊಟ್ಟಿದ್ವಿ. ಏನಂತ? ಭೂಮಿ ಕೊಡೋರು ಯಾರಿದ್ರೆ ಬನ್ನಿ ನಿಮ್ಮ ಅಭಿಪ್ರಾಯ ತಿಳಿಸಿ, ಭೂಮಿ ಕೊಡಲ್ಲ ಅಂದರೆ ಬನ್ನಿ ನಿಮ್ಮ ಅಭಿಪ್ರಾಯ ತಿಳಿಸಿ ಯಾಕೆ ಅಂತ. ಆದರೆ ಇಲ್ಲಿ ಭೂಮಿ ಯಾಕೆ ಕೊಡಲ್ಲ ಅನ್ನುವಂಥ ಅಭಿಪ್ರಾಯವನ್ನ ಹೇಳೋರೇ ಸಿಕ್ಕಿದ್ರು ಹೊರತು, ಆದರೆ ಭೂಮಿ ಕೊಡ್ತೀವಿ ಅಂತ ಯಾರೂ ಬರಲಿಲ್ಲ. ಯಾಕೆಂದ್ರೆ ಅವ್ರ ಪಾಯಿಂಟ್ ಆಫ್ ವ್ಯೂ ನೋಡಬೇಕಾಗಿತ್ತು. ಮೋಸ್ಟ್ ಪ್ರಾಬ್ಲಿ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಬರ್ತಾರೆ ಭೂಮಿ ಕೊಡೋರು ಅಂತ. ಭೂಮಿ ಕೊಡೋರು ಬಂದು ಹೇಳ್ತಾರೆ, ಇಲ್ಲ ನಮ್ಮೂರು ಅಭಿವೃದ್ಧಿ ಆಗಬೇಕು, ಇನ್ನು ಎಷ್ಟು ವರ್ಷ ಅಂಥೇಳಿ ನಾವು ಹಿಂಗೆ ಕಷ್ಟದಲ್ಲಿ ಜೀವನ ಮಾಡಬೇಕು, ಬಹಳ ಕಷ್ಟ ಆಗ್ತಾ ಇದೆ, ಇನ್ ಟೈಮಲ್ಲಿ ಮಳೆ ಬರೋದಿಲ್ಲ, ಗೊಬ್ಬರ ಕರೆಕ್ಟಾಗಿ ಸಿಗ್ತಿಲ್ಲ, ಇನ್ನೊಂದು ಮತ್ತೊಂದು ಕಂಪ್ಲೇಂಟ್ಗಳು ಹೇಳಿ ಏನೋ ಒಂದು ಹೇಳ್ತಾರೆ ಅವರ ಅಭಿಪ್ರಾಯವನ್ನ ಪರವಾಗಿ ಅಂತ ಅನ್ಕೊಂಡಿದ್ದೆ. ಆದರೆ ಯಾರೂ ಬರಲಿಲ್ಲ. JDS ರೈತ ಪರವಾಗಿದೆ ಅನ್ನುವಂಥ ಒಂದು ಇಮೇಜ್ ಕ್ರಿಯೇಟ್ ಮಾಡಬೇಕು ಅನ್ನೋ ಪ್ಲಾನ್ ಅಂತ. ಸುತ್ತಮುತ್ತ ಭಾಗ ಕಾಲೋನಿ, ಬನ್ನಿಗಿರಿ, ಮರವೇಗೌಡನದೊಡ್ಡಿ, ಗುಂಡುತೋಪು, ಗೊಲ್ಲಹಳ್ಳಿ, ಕೋಡಿಪಾಳ್ಯ, ಹೊಸೂರು, ಇಲ್ಲಿ ತನಕವೂ ಕೂಡ ನಿಖಿಲ್ ನೇತೃತ್ವದ ಪಾದಯಾತ್ರೆ ಸಾಗುತ್ತೆ.
ಸುಮಾರು 8 ಹಳ್ಳಿಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಸಂಚರಿಸ್ತಾರೆ. ಹೊಸೂರಿನಲ್ಲಿ ಬಹಿರಂಗ ಸಭೆಯನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಕಾಲೋನಿ, ಬನ್ನಿಗಿರಿ, ಮರವೇಗೌಡನ ದೊಡ್ಡಿ, ಗುಂಡುತೋಪು, ಗೊಲ್ಲಹಳ್ಳಿ, ಕೋಡಿಪಾಳ್ಯ ಇವೆಲ್ಲವೂ ಕೂಡ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಹೊಸೂರಿನ ತನಕ ನಡೆಯುತ್ತೆ. ಹೊಸೂರಿನಲ್ಲಿ ಒಂದು ಬಹಿರಂಗ ಸಭೆಯನ್ನ ಹಮ್ಮಿಕೊಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಒಂದ್ ಕಡೆ 500 ಕೋಟಿ ಕೊಟ್ಟರು ಭೂಮಿ ಕೊಡಲ್ಲ ಅಂತಿದ್ದಾರೆ ರೈತರು, ನೀವೇ ನೋಡಿದ್ರಲ್ಲ. ಮತ್ತೊಂದ್ ಕಡೆ ಭೂಮಿ ಕೊಡೋದಕ್ಕೆ ಸಿದ್ಧ ಅನ್ನುವಂತ ಬ್ಯಾನರ್ ಸಿಗ್ತಾ ಇದೆ ನಮಗೆ. GBIT ಯೋಜನೆಗೆ ಭೂಮಿ ಕೊಡೋದಕ್ಕೆ ಸಿದ್ಧ ಅನ್ನೋ ಬ್ಯಾನರ್ ಅಂಚಿಪುರ ಕಾಲೋನಿಯಲ್ಲಿ ಬ್ಯಾನರ್ ಹಾಕಿರೋದು. ಹಾಕ್ದವರಾದ್ರೂ ಬಂದು ಮಾತಾಡಿಯಲ್ಲ. ನಿಖಿಲ್ ಪಾದಯಾತ್ರೆ ವೇಳೆ ಬ್ಯಾನರ್ ಹರಿದು ಬಿಟ್ಟಿದ್ದಾರೆ ರೈತರು ಆಕ್ರೋಶಗೊಂಡು. ಪೊಲೀಸರಿಂದ ಸರ್ಪಗಾವಲಿನ ನಡುವೆ ಬ್ಯಾನರ್ ಅನ್ನ ಹರಿದು ರೋಷಾವೇಶವನ್ನ ಹೊರಹಾಕಿದ್ದಾರೆ ರೈತರು. ಅಲ್ಲ, ಯಾಕೆ ಹೆದರ್ಕೊಳ್ಳೋದು, ಹಿಂದೆ ಕೂತ್ಕೊಳ್ಳೋದು? ಭೂಮಿ ಕೊಡ್ತೀವಿ ಅಂದ್ರೆ ನಿಮ್ದು ಒಂದು ಒಳ್ಳೆ ಪಾಯಿಂಟ್ ತಾನೆ. ನಿಮಗೂ ಒಂದೇನೋ ಅಭಿವೃದ್ಧಿ ಆಗಬೇಕು, ಒಂದು ಸ್ಮಾರ್ಟ್ ಸಿಟಿ ಆಗಬೇಕು, ಇನ್ನೊಂದೇನೋ ಆಗಬೇಕು ಅನ್ನೋ ಆಸೆ ಇದೆ. ಬಂದು ನಿಮ್ಮ ಮಾತಿಂದ ಭೂಮಿ ಕೊಡಲ್ಲ ಅನ್ನೋರಾದ್ರೂ ಕೊಡ್ಬಿಡ್ಬೇಕು ಅನ್ನೋ ರೀತಿಯಾಗಿ ಇರಬೇಕು. ಅಟ್ಲೀಸ್ಟ್ ಅದನ್ನಾದ್ರೂ ಮಾಡಿ ಅಂತಂದ್ರೆ ಅದು ಮಾಡಲ್ಲ. ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಇದೊಂದು ನೋಡಿ, GBIT ಯೋಜನೆಗೆ ಭೂಮಿ ಕೊಡಲು ಸಿದ್ಧ, ನಮ್ಮ ಭೂಮಿ ನಮ್ಮ ಹಕ್ಕು, ಹೀಗಂತೇಳಿ ಒಂದು ಪೋಸ್ಟ್ ಹಾಕ್ಬಿಟ್ಟಿದ್ದಾರೆ. ಅಟ್ಲೀಸ್ಟ್ ನಾವು ಹೋದಾಗ ಒಬ್ರಾದ್ರೂ ಬಂದ್ರ, ಒಬ್ರು ಬರಲಿಲ್ಲ. ಆಮೇಲೆ ಇನ್ನೊಂದು ವಿಚಾರ ಆಯ್ತಲ್ಲಿ, ಏನಂತಂತಂದ್ರೆ ಭೂಮಿ ಕೊಡಲು ಸಿದ್ಧ ಅಂತ ಒಂದಿಬ್ಬರು ಇದ್ದಾರೆ ಸಾರ್ ಅಂತೇಳಿ ಯಾರೋ ಹೇಳಿದ್ರು. ಅವ್ರನ್ನ ಕಾಂಟ್ಯಾಕ್ಟ್ ಕೂಡ ಮಾಡಿದ್ವಿ, ಬರಲಿಲ್ಲ. ಇಲ್ಲ ಸರ್, ನಾವು ಊರಲ್ಲಿಲ್ಲ, ಬೆಂಗಳೂರಲ್ಲಿ ಇದ್ದೀವಿ ಅಂತ ಒಬ್ಬರಂದ್ರು. ಇನ್ನೊಬ್ರು ನಾವು ಮಾತಾಡಲ್ಲ ಅಂತಂದ್ರು. ಇಷ್ಟೇ ಹೇಳಿದ್ದವರು, ಮಾತಾಡಲ್ಲ ಸರ್ ನಾವು ಅಂತ. ಇಲ್ಲ, ಭೂಮಿ ಕೊಡಕ್ಕೆ ರೆಡಿ ಇದ್ದೀರಿ, ಒಂದು ಉತ್ತಮ ಯೋಜನೆ ಕೊಡಕ್ಕೆ ರೆಡಿ ಇದ್ದೀರಿ. ಸರ್ಕಾರ ಏನೋ ಒಂದು ಒಳ್ಳೆ ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ಒಂದು ಯೋಜನೆ ತರ್ತಾ ಇದೆ, ಆಯಿತು, ನಿಮ್ಮ ಆ್ಯಂಗಲ್ನಲ್ಲೇ ನಾವು ಯೋಚನೆ ಮಾಡೋಣ ಒಂದು ಕ್ಷಣಕ್ಕೆ. ನಿಮ್ಮ ಅಭಿಪ್ರಾಯ ತಿಳಿಸಿ ಏನು ಅಂತ ನಮ್ಗೆ ಅರ್ಥ ಆಗಲಿ. ಅದೂ ಇಲ್ಲ. ಈಗ ನೋಡಿ, ಎಷ್ಟೋ ಜನ ರೈತರು ಭೂಮಿ ಕೊಟ್ಬಿಟ್ರೆ ನಮ್ಮ ಅಸ್ತಿತ್ವ ಹೋಗ್ಬಿಡುತ್ತೆ, ಸರ್ವನಾಶ ಆಗ್ಬಿಡ್ತೀವಿ ಅಂತ ಭಯ ಪಡ್ಕೊಂಡಿದ್ದಾರೆ. ಅದಕ್ಕೆ ಭೂಮಿ ಕೊಡ್ತಿಲ್ಲ. ನೀವು ಯಾಕೆ ಭೂಮಿ ಕೊಟ್ರಿ, ನಿಮ್ಮ ಯೋಚನೆ ಏನು ಅದನ್ನು ಹೇಳಿ. ನೀವು ಹೇಳೋದನ್ನು ಕೇಳಿ ಅಟ್ಲೀಸ್ಟು ಭಯ ಪಡ್ತಾ ಇರೋರು ಧೈರ್ಯ ಬಂದು ಈ ಸರ್ಕಾರ ನಡೆಸ್ತಾ ಇರುವಂಥ ಯೋಜನೆಗೆ ಅವರು ಕೂಡ ಸಪೋರ್ಟ್ ಮಾಡ್ಬೇಕು. ಹಂಗಿರಬೇಕು ನಿಮ್ಮ ಮಾತು. ಅದನ್ನೂ ಮಾಡಲಿಲ್ಲ. ಎಲ್ಲೋ ಕೂತ್ಕೊಂಡು ಬ್ಯಾನರ್ ಹಾಕೋದು ಯಾಕೆ? ಇನ್ನೂ ಒಂದು ಅವಕಾಶ ರಾಜ್ ನ್ಯೂಸ್ ಕಡೆಯಿಂದ ಈಗಲೂ ಕೂಡ ಹೇಳ್ತಾ ಇದ್ದೀನಿ ನೋಡಿ, ಓಪನ್ ಸ್ಟೇಜ್ ಕೊಡ್ತೀನಿ ನಿಮಗೆ, ಮುಕ್ತ ಆಹ್ವಾನ ನಿಮಗೆ. ಭೂಮಿ ಕೊಡೋರು ಯಾರಿದ್ರೆ ದಯವಿಟ್ಟು ಮಾತಾಡಿ. ನಿಮ್ಮ ಪಾಯಿಂಟ್ ಆಫ್ ವ್ಯೂ ಕೇಳಬೇಕು ಅಂತ ಅನಿಸ್ತಾ ಇದೆ ನನಗೆ. ಈ ಯೋಜನೆಗೆ ನಿಮ್ಮ ಸಪೋರ್ಟ್ ಯಾಕೆ? ನೆಗೆಟಿವ್ ಆಗಿ ಕೇಳ್ತಿಲ್ಲ, ಪಾಸಿಟಿವ್ ಆಗಿ ಕೇಳ್ತಾ ಇದ್ದೀನಿ. ನಿಮ್ಮ ಒಂದು ಉತ್ತಮ ಆಲೋಚನೆ ಇರಬೇಕು. ಮೋಸ್ಟ್ ಪ್ರಾಬಬ್ಲಿ ನನಗೆ ಅರ್ಥ ಆಗ್ತಿಲ್ಲ. ನಾನು ಇಲ್ಲಿ ರೈತ ಪರವಾಗಿ ನಿಂತ್ಕೊಂಡು ರೈತರ ಆ್ಯಂಗಲ್ನಲ್ಲಿ ಯೋಚನೆ ಮಾಡ್ತಾ ಇದ್ದೀನಿ. ಅವರ ಒಂದು ಅಸ್ತಿತ್ವಕ್ಕೆ ಭಯ ಬಂದಿದೆ, ಹೊಟ್ಟೆಗೆ ಏನು ತಿನ್ನೋದು ಅನ್ನುವಂಥ ಭಯ ಬಂದಿದೆ. ಕೊಡೋ 2 ಕೋಟಿ ಎಷ್ಟು ದಿನ ಸಾಕಾಗುತ್ತೆ, ಆಮೇಲೆ ಫ್ಯೂಚರ್ ಎನ್ನುವಂಥ ಆ ಒಂದು ಭಯವೂ ಕಾಡ್ತಾ ಇದೆ. ಆ ಭಯ ದೂರ ಮಾಡಬೇಕು ಅಂತಂದರೆ ನಿಮ್ಮ ಯೋಚನೆ ಇದೆಯಲ್ಲ, ನಿಮ್ಮ ಯೋಚನೆಯನ್ನು ಹಂಚ್ಕೊಳ್ಳಿ ಬೇರೆಯವ್ರ ಜೊತೆಗೆ. ಭೂಮಿ ಕೊಡೋಕ್ಕೆ ಭಯ ಪಡ್ತಾ ಇದ್ದಾರಲ್ಲ, ಅವ್ರಿಗೆ ಧೈರ್ಯ ತುಂಬಿ. ಇಲ್ಲಪ್ಪ, ನಾನು ಭೂಮಿ ಕೊಡೋಕ್ಕೆ ರೆಡಿ ಇದ್ದೀನಿ, ಯಾಕೆ ಗೊತ್ತಾ, ಹಿಂಗೆ ಒಳ್ಳೆ ಯೋಚನೆ ಬರ್ತದೆ, ಊರು ತುಂಬ ಒಳ್ಳೊಳ್ಳೆ ಅಭಿವೃದ್ಧಿ ಕೆಲಸಗಳಾಗುತ್ತೆ, ಅದನ್ನಾದರೂ ಹೇಳಿ ನಿಮ್ಮ ಪಾಯಿಂಟ್ ಆಫ್ ವ್ಯೂಲಿ. ಅದನ್ನೂ ಮಾಡೋದಕ್ಕೆ ರೆಡಿ ಇಲ್ಲ. ಎಲ್ಲೋ ಕೂತ್ಕೊಂಡು ಇದು ಬ್ಯಾನರ್ಗಳನ್ನು ಹಾಕಿದ್ದಾರೆ. ಸದ್ಯದ ಮಟ್ಟಿಗೆ ಪಾದಯಾತ್ರೆ ಸಾಗ್ತಾ ಇದೆ. ಸುತ್ತಮುತ್ತ 8 ಹಳ್ಳಿಗಳಲ್ಲೂ ನಿಖಿಲ್ ನೇತೃತ್ವದ ಪಾದಯಾತ್ರೆ ಹೋಗ್ತಾ ಇದೆ. ಅದರ ಲೈವ್ ವಿಜುವಲ್ಸ್ ನೋಡ್ತಾ ಇದ್ದೀರಿ. ರೈತರ ಭೂಮಿಯನ್ನು ಕಿತ್ತುಕೊಂಡಂತ ಅಂಚಿಪುರದ ರೈತರ ರೈತರ ಭೂಮಿಯನ್ನು ಕಿತ್ತುಕೊಂಡಂತಹ ನೋಡಿ, ಅಲ್ಲಿನ ಜನರ ಮಾತು ಒಂದೇ. ಅಲ್ಲಿನ ಕೆಂಪಮ್ಮನ್ ಕೇಳಿದೆ, ಗಾಯತ್ರಮ್ಮನ್ ಕೇಳಿದೆ. ಅವ್ರು ಕೇಳದಂಥ ಸಂದರ್ಭದಲ್ಲಿ, ಅಕ್ಕ 1 ಎಕರೆಗೆ 2 ರಿಂದ 2.5 ಕೋಟಿ ಕೊಡ್ತಾರೆ, ಕೊಟ್ಟಿರಾ ಅಂತ. 2 ಕೋಟಿ ಅಲ್ಲ, 20 ಕೋಟಿ ಅಲ್ಲ, 200 ಕೋಟಿ ಕೊಟ್ಟರು ಕೊಡಕ್ಕಿಲ್ಲ ಅಂತ ಹೇಳ್ತಾ ಇದ್ರು. ಅಂದ್ರೆ ಅವರಿಗೆ ಭೂಮಿ ಮೇಲಿರುವಂತ ಆ ಒಂದು ಪ್ರೀತಿ.
ಈ ಹಿಂದಿನಿಂದಲೂ ತಲತಲಾಂತರದಿಂದ ಬೆಳ್ಕೊಂಡು ಬಂದಿರುವಂಥ ಆ ಸಂಸ್ಕೃತಿ, ರೈತ ಪದ್ಧತಿ, ಅದನ್ನು ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡೋದಿಲ್ಲ. ಬೆಂಗಳೂರಿನಲ್ಲಿ ನೀವು ಅಥವಾ ಇನ್ನೊಬ್ರು ಮತ್ತೊಬ್ರು ಎಲ್ಲ ಕೆಲಸ ಮಾಡ್ತಿದ್ದೀರಲ್ಲ, ಅದಕ್ಕಿಂತ ಹೆಚ್ಚು ಸಂಪಾದನೆ ಮಾಡುವಂಥ ರೈತರು ಕೂಡ ಅಲ್ಲಿದ್ದಾರೆ. ಎಷ್ಟೋ ಜನ ಹೇಳ್ತಾ ಇದ್ರು, ತಿಂಗಳಿಗೆ ನಾನು 1 ಲಕ್ಷ ಸಂಪಾದನೆ ಮಾಡ್ತೀವಿ ನಾವು, ಆವ್ರೇಜ್ ಅದನ್ನು ಹೇಳಿದ್ದು. ಇಂಥ ಭೂಮಿ ಕೊಟ್ಬಿಟ್ರೆ ನಾವೆಲ್ಲೋಗೋದು ಅಂತ.